ಯೇಸುವಿನ ನಾಮದಲ್ಲಿ ಈ ಬೆಳಗ್ಗೆ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಯೇಸು ಹೀಗೆ ಹೇಳಿದ್ದಾನೆ, ಒಬ್ಬ ಮನುಷ್ಯನು ಇಬ್ಬರ ಯಜಮಾನನ್ನು ಸೇವಿಸಲಿಕ್ಕೆ ಆಗೋದಿಲ್ಲ, ಇಬ್ಬರನ್ನು ಮೆಚ್ಚಿಸಲಿಕ್ಕೆ ಆಗೋದಿಲ್ಲ ಅಂತ ಯೇಸು ಹೇಳಿದ್ದಾನೆ. ಪ್ರಿಯರೇ, ಇವತ್ತು ನೀನು ಯಾರಾದರೂ ಇರಬಹುದು, ಎಲ್ಲಾದರೂ ಇರಬಹುದು, ಯಾವ ಸ್ಥಳದಲ್ಲಿ ಇದಿರಬಹುದು, ನನಗೆ ಗೊತ್ತಿಲ್ಲ. ಆದರೆ ಯೇಸು ನನಗೆ ನಿನಗೆ ಇಡೀ ಪ್ರಪಂಚಕ್ಕೆ ಹೇಳ್ತಾ ಇದ್ದಾನೆ, ಒಬ್ಬ ಮನುಷ್ಯನು ಇಬ್ಬರ ಸ್ವಾಮಿಯನ್ನು ಮಾಡಿಕೊಂಡು ಜೀವಿಸ್ಲಿಕ್ಕೆ ಆಗೋದಿಲ್ಲ ಅಂತ ಯೇಸು ಹೇಳ್ತಾ ಇದ್ದಾನೆ. ನೀನು ಇಬ್ಬರ ಮಾತನ್ನು ನೀನು ಕೇಳಿದರೆ ನಿನ್ನ ಜೀವಿತ ಅದು ನರಕ ಕಡೆಗೆ ಹೋಗುತ್ತದೆ, ನಿನ್ನ ಜೀವಿತ ಅಸಮಾಧಾನ ಕಡೆಗೆ ಹೋಗುತ್ತದೆ, ನಿನ್ನ ಜೀವಿತ ಆ ನಿರಾಶೆಯಲ್ಲಿ ಹೋಗುತ್ತದೆ, ನಿನ್ನ ಜೀವಿತ ದುಃಖದಲ್ಲಿ ಹೋಗುತ್ತದೆ. ನೀನು ಒಬ್ಬನು ಇಬ್ಬರ ಸ್ವಾಮಿ ಮಾತನ್ನು ಕೇಳಿದರೆ ನಿನ್ನ ಜೀವಿತ ನಾಶನ ಕಡೆಗೆ ಹೋಗುತ್ತದೆ. ನೀನು ಯಾರಾದರೂ ಇರಬಹುದು, ಯೇಸುವನ್ನೇ ಒಬ್ಬನೇ ಸ್ವಾಮಿಯನ್ನು ಮಾಡಿಕೋ. ಯಾರಾದರೂ ಇರಲಿ, ಎಲ್ಲಾದರೂ ಇರಲಿ, ಯೇಸುವನನ್ನು ನೀನು ಸ್ವಾಮಿ ಮಾಡಿಕೊಂಡಾಗ, ಯೇಸುವನ್ನು ನೀನು ರಕ್ಷಕನನ್ನು ಮಾಡಿಕೊಂಡಾಗ, ಆ ಯೇಸು ನಿನ್ನನ್ನು ಸುಂದರವಾದ ಮಾರ್ಗದಲ್ಲಿ ನಡೆಸುತ್ತಾನೆ. ಆ ಯೇಸು ನಿನ್ನನ್ನು ಈ ಲೋಕದಲ್ಲಿ ಒಂದು ಸಮಾಧಾನ ಕೊಟ್ಟು ನಡೆಸುತ್ತಾನೆ, ಈ ಲೋಕದಲ್ಲಿ ನಿನಗೆ ಜಯವನ್ನು ನಡೆಸುತ್ತಾನೆ. ಯೇಸುವಿನ ನೀನು ಮಾತು ಕೇಳುವಾಗ ಯೇಸು ನಿನಗೆ ಎಲ್ಲಾ ಸ್ಥಳದಲ್ಲಿ ಅಭಿವೃದ್ಧಿ ಮಾಡುತ್ತಾನೆ. ಪ್ರಿಯರೇ, ನೀನು ಎರಡು ಸ್ವಾಮಿಯನ್ನು ಇಟ್ಟುಕೊಂಡು ಜೀವಿಸ್ತಾ ಇದ್ದಿರಬಹುದು, ಇಲ್ಲ ನಿನ್ನ ಜೀವಿತ ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇದೆ. ಎರಡು ಸ್ವಾಮಿಯನ್ನು ನೀನು ಇಟ್ಟುಕೊಂಡು ಜೀವಿಸುವಾಗ ನೀನು ಭಯದಲ್ಲಿ ಸಿಕ್ಕಾಕೊಂಡು ಬೀಳುತ್ತಿ. ನಿನ್ನ ಕುಟುಂಬದಲ್ಲಿ ಜಯ ಇರುವುದಿಲ್ಲ, ನಿನ್ನ ಸೇವೆಯಲ್ಲಿ ಜಯ ಇರುವುದಿಲ್ಲ, ನಿನ್ನ ಕೆಲಸ ಕಾರ್ಯಗಳಲ್ಲಿ ಒಂದು ಜಯ ಇರುವುದಿಲ್ಲ. ನೀನು ಎಲ್ಲೆಲ್ಲಿ ಹೋಗ್ತಿ ಅಲ್ಲಿ ಸೋಲನ್ನು ಕಾಣುತ್ತಿ. ಅದಕ್ಕೆ ನೀನು ಯಾರಾದರೂ ಇರಬಹುದು, ನೀನು ಒಬ್ಬನ ಸ್ವಾಮಿಯ ಮಾತು ಕೇಳುವಾಗ ನಿನ್ನ ಜೀವಿತ ಬದಲಾವಣೆ ಆಗುತ್ತದೆ, ನಿನ್ನ ಕುಟುಂಬ ಬದಲಾವಣೆ ಆಗುತ್ತದೆ, ನಿನ್ನ ಸೇವೆ ಬದಲಾವಣೆ ಆಗುತ್ತದೆ, ನಿನ್ನ ಇರೋದು ಸ್ಥಳವನ್ನು ಬದಲಾವಣೆ ಆಗುತ್ತದೆ. ನೀನು ಎಲ್ಲೆಲ್ಲಿ ಹೋಗುತ್ತಿ ನಿನ್ನ ಜೀವಿತ ನೋಡಿ ಎಲ್ಲರೂ ಬದಲಾವಣೆ ಕಡೆಗೆ ನಡೀತಾರೆ. ಅದಕ್ಕೆ ನೀನು ಯಾರಾದರೂ ಇರ್ಬೋದು, ಯೇಸು ನಿನಗೆ ಹೇಳ್ತಾ ಇದ್ದಾನೆ, ಒಬ್ಬನು ಇಬ್ಬರನ್ನು ಮೆಚ್ಚಿಸ್ಲಾಕ್ ಆಗುವುದಿಲ್ಲ. ನೀನು ಹಾಗೆ ಇದಿರಬಹುದು, ನೀನು ಒಬ್ಬನು ನಾನು ಈತನಿಗೆ ಮೆಚ್ಚಿಸ್ತೇನೆ, ಆ ಸ್ವಾಮಿಗೆ ಮೆಚ್ಚಿಸ್ತೇನೆ, ಆ ಮನುಷ್ಯಗೆ ಮೆಚ್ಚಿಸ್ತೇನೆ, ಈತನಿಗೆ ಮೆಚ್ಚಿಸ್ತೇನೆ ಅಂತ ನೀನು ಎಲ್ಲರ ಮಾತು ಕೇಳಿ, ಅವರ ಮಾತನ್ನು ಕೇಳಿ ನಿನ್ನ ಜೀವಿತವನ್ನು ಜೀವಿಸ್ತಾ ಇದ್ದರೆ ನಿನ್ನ ಜೀವಿತ ಅದು ಬಹು ಡೇಂಜರ್ ಆಗಿದೆ. ಪ್ರಿಯರೇ, ನೀನು ಯಾರಾದರೂ ಇರಬಹುದು, ಎಲ್ಲಾದರೂ ಇರಬಹುದು, ಯೇಸು ನಿನ್ನನ್ನು ಹೇಳ್ತಾ ಇದ್ದಾನೆ, ಒಬ್ಬನ ಮಾತನ್ನು ಕೇಳು. ಯೇಸು ಎಂಬ ರಕ್ಷಕನೆಂಬ ಮಾತನ್ನು ನೀನು ಕೇಳುವಾಗ ನಿನ್ನ ಜೀವಿತ ಬದಲಾವಣೆ ಆಗುತ್ತದೆ. ಅದಕ್ಕೆ ಯೇಸು ಹೇಳ್ತಾನೆ, ಒಬ್ಬನು ಇಬ್ಬರ ಸೇವೆ ಮಾಡ್ಲಕ್ಕಾಗೋದಿಲ್ಲ, ಇಬ್ಬರನ್ನು ಸಂತುಷ್ಟ ಪಡಿಸ್ಲಕ್ಕ ಆಗೋದಿಲ್ಲ ಅಂತ ಯೇಸು ಹೇಳಿದ್ದಾನೆ. ಪ್ರಿಯರೇ, ಈ ವಾಕ್ಯ ನಿನ್ನನ್ನು, ನಿನ್ನ ಕುಟುಂಬವು, ನಿನ್ನ ಸೇವೆಯನ್ನು ಎಲ್ಲಾ ಸ್ಥಳದಲ್ಲಿ ವಾಕ್ಯ ನಿನ್ನನ್ನು ಆಶೀರ್ವಾದ ಮಾಡಲಿ. ಆಮೀನ್.